ಫೈನಲಿ ಒಂದು ಯೂಟ್ಯೂಬ್ ಕಡೆಯಿಂದ ಒಳ್ಳೆ ಫೀಚರ್ ಬಂದಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ಗಳಿದ್ದೀರಾ ಅವರಿಗೆ ನಿಮ್ಮ ಒಂದು ಚಾನಲ್ನ QR ಕೋಡನ್ನು ಯೂಟ್ಯೂಬ್ನವರೇ ಕೊಡ್ತಿದ್ದಾರೆ. ಆ ಒಂದು ಆಪ್ಷನ್ನ ಹೇಗೆ ಎನೇಬಲ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂಚೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ನಿಮ್ಮ ಒಂದು ಫ್ರೆಂಡ್ಸ್ಗೆ ನೀವೇನಾದರೂ ಹೇಳ್ಬೇಕಂತಿದ್ರೆ ಆ ಒಂದು ಚಾನಲ್ನ ಲಿಂಕನ್ನು ಕಾಪಿ ಮಾಡಿ ಅವರ ಒಂದು ವಾಟ್ಸಪ್ಪಿಗೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಅದನ್ನು ಸೆಂಡ್ ಮಾಡ್ತಾಯಿದ್ರಿ. ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋಂಥ ವಿಷಯ. ಆದರೆ ಈಗ ಯೂಟ್ಯೂಬ್ ಕಡೆಯಿಂದ QR ಕೋಡ್ ಸ್ಕ್ಯಾನರನ್ನೇ ನಿಮಗೆ ಇಲ್ಲಿ ಎನೇಬಲ್ ಮಾಡಿದ್ದಾರೆ. ಆ ಒಂದು ಫೀಚರನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ QR ಕೋಡ್ ಆಗಿ ಹೇಗೆ ಎನೇಬಲ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೊಸ ಯೂಟ್ಯೂಬರ್ಗಳು ಯಾರೆಲ್ಲ ಇದ್ದೀರಾ ಅವರಿಗೆ ಈ ಒಂದು ಫೀಚರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿ. ಯಾಕಂದರೆ ಈ ಒಂದು ಫೀಚರು ತುಂಬ ಜನರಿಗೆ ಇನ್ನೂ ಎನೇಬಲ್ ಆಗಿಲ್ಲ. ಹಾಗಾಗಿ ನಿಮ್ಮ ಒಂದು ಪ್ಲೇಸ್ಟೋರ್ನಲ್ಲಿರುವಂತಹ ಯೂಟ್ಯೂಬ್ ಆ್ಯಪನ್ನು ಅಪ್ಡೇಟ್ ಮಾಡಿ. ಮೊದಲು ಅಪ್ಡೇಟ್ ಮಾಡಿದಾದಮೇಲೆ ಈಗ ನಿಮ್ಮ ಒಂದು ಚಾನಲ್ನ ಪ್ರೊಫೈಲನ್ನು ಓಪನ್ ಮಾಡಿ. ಓಪನ್ ಮಾಡಿದ್ದಾದಮೇಲೆ ಇಲ್ಲಿ ಮೇಲೆ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇರ್ ಮಾಡಿ, ಶೇರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ QR ಕೋಡ್ ಸ್ಕ್ಯಾನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ QR ಕೋಡ್ ಇಲ್ಲಿ ಎನೇಬಲ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಯಾವುದೇ ಒಂದು ಪಾಂಪ್ಲೆಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆ್ಯಡ್ ಆಗಿರಲಿ, ಅವರ ಒಂದು ಚಾನಲ್ನ ಯೂಟ್ಯೂಬ್ನ QR ಕೋಡ್ ಸ್ಕ್ಯಾನರನ್ನು ಅಲ್ಲಿ ಪೋಸ್ಟ್ ಮಾಡ್ತಾಯಿದ್ರು. ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಈ ಒಂದು QR ಕೋಡನ್ನು ಸ್ಕ್ಯಾನರನ್ನು ಫೀಚರನ್ನು ನೋಡ್ಬೋದು. ಆದರೆ ಯೂಟ್ಯೂಬ್ ಚಾನಲ್ನ QR ಕೋಡ್ ಸ್ಕ್ಯಾನರನ್ನು ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದಿತ್ತು. ಆದರೆ ಯೂಟ್ಯೂಬ್ ಕಡೆಯಿಂದನೇ ಈ ರೀತಿ ಒಂದು ಫೀಚರನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಇದೊಂದು ಒಳ್ಳೆಯ ವಿಚಾರನೇ ಅಂತ ಹೇಳ್ಬೋದು. ಹೊಸ ಯೂಟ್ಯೂಬರ್ಗಳು ಯಾರೆಲ್ಲ ಇದ್ದೀರಾ ಈ ಒಂದು ಫೀಚರನ್ನು ಎನೇಬಲ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು QR ಕೋಡನ್ನು ಸೆಂಡ್ ಮಾಡಿ. ಹಾಗೆ ಅಥವಾ ನಿಮ್ಮ ಒಂದು ಈ QR ಕೋಡನ್ನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹಾಕೊಳ್ಳೋದ್ರಿಂದ ನೀವು ಸಬ್ಸ್ಕ್ರೈಬರನ್ನು ಬೇಗ ಗೇನ್ ಮಾಡ್ಬೋದು. ಈ ಒಂದು ಯೂಟ್ಯೂಬ್ನ ಹೊಸ ಎನೇಬಲು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.